ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಕೋವಿಡ್ ಹೆಚ್ಚುತ್ತಿರುವ ಹಿನ್ನೆಲೆ ದಾವಣಗೆರೆ ಜಿಲ್ಲಾದ್ಯಂತ ನೈಟ್ ಕರ್ಫ್ಯೂ 2 ವಾರ ಮುಂದುವರಿಕೆಯಾಗಲಿದೆ. ಸಾರ್ವಜನಿಕರು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಮಾಂತೇಶ್ ಬಿಳಗಿ ಹೇಳಿದರು. ದಾವಣಗೆರೆ ಜಿಲ್ಲಾದ್ಯಂತ ನೈಟ್ ಕರ್ಫ್ಯೂ 2 ವಾರ ಮುಂದುವರಿಕೆ ಆಗಲಿದೆ. ಸಾರ್ವಜನಿಕರು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಮಾಂತೇಶ್ ಬಿಳಗಿ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿದ್ದು, ಈ ವಾರದಿಂದ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದ್ದು, ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಇರಲಿದೆ. ಅಪಾಯದ ಅಂಚಿನಲ್ಲಿರುವ ಜನರ ತಪಾಸಣೆ ಹೆಚ್ಚಾಗುತ್ತದೆ. ಇಂದಿನಿಂದ ಸ್ವಾಬ್ ಪರೀಕ್ಷೆಯೂ ಹೆಚ್ಚಾಗುತ್ತದೆ. ಅನ್ಯ ರಾಜ್ಯಗಳಿಂದ ಪ್ರವೇಶಿಸುವವರಿಗೆ ಕೇಂದ್ರದ ಮಾರ್ಗಸೂಚಿ ಅನುಸರಿಸುತ್ತೇವೆ. ಜೀನೋಮ್ ಸೀಕ್ವೆನ್ಸ್ ಟೆಸ್ಟಿಂಗ್ ಲ್ಯಾಬ್ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ. ಜನವರಿ 10ರಿಂದ ಬೂಸ್ಟರ್ ಡೋಸ್ ಆರಂಭ ಮಾಡಲಾಗುವುದು. ಕರೋನಾ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಮೊದಲು ಬೂಸ್ಟರ್ ನೀಡಲಾಗುವುದು. ಜನವರಿ 10ರಿಂದ ಬೂಸ್ಟರ್ ಡೋಸ್ ಆರಂಭವಾಗುವುದು. ವೀಕೆಂಡ್ ಕರ್ಫ್ಯೂನಲ್ಲಿ ಔಷಧಿ, ಆಸ್ಪತ್ರೆ, ಹಾಲು, ಹಣ್ಣು, ತರಕಾರಿ, ಮಾಂಸ, ಮೀನು, ನ್ಯಾಯಬೆಲೆ ಅಂಗಡಿ, ಪಶು ಆಹಾರ ಅಂಗಡಿ, ಹೋಟೆಲ್ಗಳಲ್ಲಿ ಪಾರ್ಸಲ್ ಸೇವೆ, ತಳ್ಳುಗಾಡಿಯಲ್ಲಿ ಹಣ್ಣು, ತರಕಾರಿ ಮಾರಾಟ ಮಾಡಬಹುದು. ಪಾರ್ಕ್, ಮದ್ಯ, ಪಾತ್ರೆ, ಚಿನ್ನಾಭರಣ, ವಸ್ತ್ರದ ಅಂಗಡಿ, ಶಾಲಾ ಕಾಲೇಜ್ ಇರುವುದಿಲ್ಲ ಎಂದರು. ನಂತರ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ, ಇಂದಿನಿಂದ 19ರವರೆಗೆ ನೈಟ್ ಕರ್ಫ್ಯೂ ಮುಂದುವರಿಕೆ ಆಗಲಿದೆ. ರ್ಯಾಲಿ, ಧರಣಿ, ಪ್ರತಿಭಟನೆ, ಜಾತ್ರೆಗೆ ಅನುಮತಿ ಇಲ್ಲ. ಹೊರಾಂಗಣದ ಮದುವೆಗೆ 200 ಜನ ಮಿತಿ, ಒಳಾಂಗಣದ ಮದುವೆಗೆ 100 ಜನರ ಮಿತಿ. ಥಿಯೇಟರ್ಗಳಲ್ಲಿ 50% ಸೀಟು ಬಳಕೆಗೆ ಅವಕಾಶವಿದೆ. ದೇವಸ್ಥಾನಗಳಲ್ಲಿ ಕೇವಲ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ದೇವಾಲಯದಲ್ಲಿ ತೀರ್ಥಪ್ರಸಾದ ವಿತರಣೆಗೆ ಅವಕಾಶವಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಧರಿಸದಿದ್ದರೆ ಫೈನ್ ಹಾಕಲಾಗುವುದು. ಕೋವಿಡ್ ನಿಯಮ ಉಲ್ಲಂಘನೆಗೆ ದಂಡ ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಬಹಳಷ್ಟು ಜನರಿಗೆ ಎಂಬಿಗ್ಯೂಟಿ ಇರ್ತದೆ, ದ್ವಂದ್ವ ಇರ್ತದೆ, ಏನಿರ್ತದೆ ಏನಿರೋದಿಲ್ಲ ಅನ್ನುವಂಥ ಸಮಸ್ಯೆ ಇರ್ತದೆ. ಅದು ಆಗಬಾರ್ದು ಅಂತ ನಾವು ಕರೆದಿದ್ದೀವಿ. ಈ ಏನು ಗೈಡ್ಲೈನ್ ಇದೆ ಇದು 5ನೇ ತಾರೀಕು, ಅಂದ್ರೆ ಇವತ್ತು ರಾತ್ರಿ 10 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 5 ಗಂಟೆವರೆಗೆ ಈ ಗೈಡ್ಲೈನ್ಸು, ಈ ರಿಸ್ಟ್ರಿಕ್ಷನ್ಸು, ನಿರ್ಬಂಧಗಳು ಜಾರಿಯಲ್ಲಿರ್ತದೆ. ಆಮೇಲೆ ವಾರಾಂತ್ಯದ ಕರ್ಫ್ಯೂ ಏನಿದೆ, ಪ್ರತಿ ದಿವಸದ ಕರ್ಫ್ಯೂ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ. ವೀಕೆಂಡ್ ಕರ್ಫ್ಯೂ ಏನಿದೆ ಅದು ಶುಕ್ರವಾರ ರಾತ್ರಿ 8 ಗಂಟೆಯಿಂದಲೇ ಶುರುವಾಗ್ತದೆ ಮತ್ತು ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಇರ್ತದೆ. ಇದರಲ್ಲಿ ವೀಕೆಂಡ್ ಕರ್ಫ್ಯೂನಲ್ಲಿ ಏನೇನು ಇರಬೇಕು ಏನೇನು ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ನೈಟ್ ಕರ್ಫ್ಯೂಗೆ ಗೈಡ್ಲೈನ್ಸ್ ಇದೆ. ನೈಟ್ ಕರ್ಫ್ಯೂದಲ್ಲಿ ಏನೇನು ಅವಕಾಶ ಇದೆ ಏನೇನು ಇಲ್ಲ ಅಂತ ಕ್ಲಿಯರ್ ಆಗಿ ನಿಮಗೆ ಕೊಟ್ಟಿದ್ದೀವಿ. ವಿಶೇಷವಾಗಿ ವೀಕೆಂಡ್ ಕರ್ಫ್ಯೂದ್ರ ಬಗ್ಗೆ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕು. ಇಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫೀಸು ಮತ್ತು ಅವರ ಆಟೋನಮಸ್ ಬಾಡೀಸು, ಕಾರ್ಪೊರೇಷನ್ಸ್ ಎಲ್ಲ ಏನಿರ್ತಾವೆ ಅವು, ಆ್ಯಂಡ್ ಡೀಲಿಂಗ್ ವಿತ್ ಎಮರ್ಜೆನ್ಸಿ ಎಸೆನ್ಷಿಯಲ್ ಸರ್ವಿಸಸ್, ಇಂಥ ಕಚೇರಿಗಳು, COVID-19 ಕಂಟೈನ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡ್ಯೂಟೀಸ್ ಏನದಾವ ಇವು ಎಲ್ಲ ಫಂಕ್ಷನಲ್ಲಿ ಇರ್ತಾವೆ. ಆಫೀಸರ್ಸು ಮತ್ತು ಸಿಬ್ಬಂದಿ ಎಲ್ಲರಿಗೂ ಮೂವ್ಮೆಂಟು ಮತ್ತು ಅದಕ್ಕೆ ಅನ್ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇರ್ತದೆ. ಪಬ್ಲಿಕ್ ಪಾರ್ಕ್ ಏನದಾವಲ್ಲ ಅವು ಕ್ಲೋಸ್ ಇರ್ತಾವೆ ಈ ಪೀರಿಯಡ್ನೊಳಗೆ. ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಪಬ್ಲಿಕ್ ಪಾರ್ಕ್ಸು ಕ್ಲೋಸ್ ಇರ್ತದೆ. ಆ್ಯಂಡ್ ಆಲ್ ದ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ IT ಆರ್ ಎಕ್ಸೆಂಪ್ಟೆಡ್ ಫ್ರಮ್ ರಿಸ್ಟ್ರಿಕ್ಷನ್ಸ್ ಆಫ್ ಕರ್ಫ್ಯೂ, ಅಂದರೆ ಅವ್ರಿಗೆ ಕರ್ಫ್ಯೂ ಅಪ್ಲೈ ಆಗೋದಿಲ್ಲ ಇಂಡಸ್ಟ್ರಿಗಳಿಗೆ ಅನ್ನುವಂಥದ್ದು. ಮತ್ತು ಅವರು ಟು ಆ್ಯಂಡ್ ಫ್ರೋ ಮೂವ್ಮೆಂಟ್ ಅವ್ರಿಗೆ ಅವಕಾಶ ಇರ್ತದೆ. ವ್ಯಾಲಿಡ್ ಅವರು ತಮ್ಮ ಸಂಸ್ಥೆಯವರು ಕೊಟ್ಟಂಥ ID ಇಟ್ಕೊಂಡು ಓಡಾಡ್ಬೋದು ಅನ್ನೋಂಥದ್ದು. ಅದ್ರ ಜೊತೆಗೆ ಪೇಷಂಟ್ಸು ಮತ್ತು ಅವ್ರ ಅಟೆಂಡೆಂಟ್ಸು ಓಡಾಡಲಿಕ್ಕೆ ಏನು ತೊಂದರೆ ಇರೋದಿಲ್ಲ. ಈ ಮುಂದಿನ ಪಾಯಿಂಟ್ ಏನಿದೆ ಇದು ಭಾಳ ಇಂಪಾರ್ಟೆಂಟು. ಭಾಳಷ್ಟು ಸಮಸ್ಯೆ ಮತ್ತೊಂದು ಗೊಂದಲ ಇದರಲ್ಲೇ ಆಗೋದು. ಶಾಪ್ಸ್ ಡೀಲಿಂಗ್ ವಿತ್ ಫುಡ್, ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್, ಫಿಶ್, ಡೈರಿ. ಅಂದ್ರೆ ಇದು ಊಟಕ್ಕೆ ಸಂಬಂಧಪಟ್ಟಂಗೆ ಊಟ, ಕಾಳು, ಹಣ್ಣು ಹಂಪಲು, ತರಕಾರಿ, ಮೀನು, ಮಾಂಸ, ಡೈರಿ ಪ್ರಾಡಕ್ಟ್ಸು, ಮಿಲ್ಕ್, ಆ್ಯನಿಮಲ್ ಫಾಡರ್ ಅಂದರೆ ಮೇವು, ಇವು ದಿಸ್ ಶಾಲ್ ಬಿ ಅಲೌಡ್ ಟು ಫಂಕ್ಷನ್. ಇವಕ್ಕೆ ಅವಕಾಶ ಇರ್ತದೆ. ಸ್ಟ್ರೀಟ್ ವೆಂಡರ್ಸ್ ಅವ್ರಿಗೆ ಅವಕಾಶ ಇರ್ತದೆ. ಸ್ಟ್ರೀಟ್ ವೆಂಡರ್ಸ್ ಅಲೌಡ್ ಟು ಫಂಕ್ಷನ್. ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS ರೇಷನ್ ಅಂಗಡಿಗಳು ಅದು ತೆರೆದಿರ್ತದೆ. 24/7 ತೆರೆದಿರಬೇಕು ಅಂತ ಇದೆ. ಅದಕ್ಕೊಂದು ಸಪ್ರೇಟಾಗಿ ಆದೇಶ ಮಾಡ್ತಾ ಇದ್ದೀವಿ ನಾವು JD ಫುಡ್ ಅವ್ರ ಕಡೆಯಿಂದ. ರೇಷನ್ ಶಾಪ್ಗಳು 24/7 ಓಪನ್ ಇರಬೇಕು. ಅಂದರೆ ಈ ರಿಸ್ಟ್ರಿಕ್ಷನ್ಸು ಗದ್ದಲ ಆಗಬಾರ್ದು ಒಂದೇ ಸಲ ಓಪನ್ ಆದ ಕೂಡಲೇ ಅಂಥೇಳಿ. ಆ್ಯಂಡ್ ಆಪರೇಷನ್ಸ್ ಅಲ್ಲಿ ಏನು ಯಾವ್ಯಾವುದಕ್ಕೆ ಅವಕಾಶ ಇದೆ ಆ ಎಲ್ಲ ಇದ್ದಂಥದ್ದು ಕೋವಿಡ್ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಅವ್ರು ಏನು ಮಾಡಬೇಕು,
ಈ ಆಪರೇಷನ್ಸನ್ನು, ಈ ವ್ಯವಹಾರಗಳನ್ನು ಮಾಡಬೇಕು. ಇದು ಬಿಟ್ಟು ಬೇರೆ ಯಾವುದು ಶಾಪು ಮತ್ತೊಂದು ಮುಗ್ದೊಂದಕ್ಕೆ ಅವಕಾಶ ಇರೋದಿಲ್ಲ. ಇದರೊಳಗೆ ಏನೈತಿ, ಒಂದು ಎಮರ್ಜೆನ್ಸಿ ಸರ್ವಿಸಸ್, ಅದರೊಳಗೆ ಮೆಡಿಕಲ್ ಆ್ಯಂಡ್ ಅಲೈಡ್ ಇದು ಬರ್ತದೆ. ಇದರಲ್ಲಿ ಫುಡ್ಗೆ ಸಂಬಂಧಪಟ್ಟದ್ದು ಅಂತ ಬರ್ತದೆ. ಇದು ಬಿಟ್ಟರೆ ಉಳಿದದ್ದು ಬಹಳಷ್ಟು ಥರದ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಮತ್ತೊಂದು ಏನೇನೋ ಬರ್ತಾವ. ಅವು ಶುಕ್ರವಾರ ಪಾತ್ರೆ ಹೇಳ್ತೀರಾ ಸರ್, ಪಾತ್ರೆ, ಬಟ್ಟೆ, ಬೆಳ್ಳಿ ಬಂಗಾರ ಈ ಥರದ್ದು, ಆಮೇಲೆ ಇನ್ನು ಕೆಲವೊಂದಿಷ್ಟು ಇದು ಆ ಥರದ್ದು ಎಲ್ಲ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಅವಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಇದರ ಅರ್ಥ. ಆ ದೃಷ್ಟಿಯಿಂದ ಅವಕ್ಕೆ ಅವಕಾಶ ಇರೋದು. ಇದು ಏನು ಅವಕಾಶ ಇದೆ ಅದನ್ನು ಹೇಳ್ತಾ ಇದ್ದೇನೆ. ಇದನ್ನು ಬಿಟ್ಟು ಉಳಿದೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು, ಅದನ್ನು ಆ ರೀತಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಆಮೇಲೆ ಮೂವ್ಮೆಂಟ್ ಆಫ್ ಟ್ರೈನ್ಸ್, ಏರ್ ಟ್ರಾವೆಲ್ ಅದು ಅವಕಾಶ ಇರ್ತದೆ. ರೆಸ್ಟೋರೆಂಟ್ಸು ಓನ್ಲಿ ಟೇಕ್ ಅವೇ ಅಲ್ಲ, ಕ್ಲಿಯರ್ ಆಗಿ ಅದು ರೆಸ್ಟೋರೆಂಟ್ ಬಗ್ಗೆನೂ ಹೇಳಿದ್ದಾರೆ. ರೆಸ್ಟೋರೆಂಟ್ ಆ್ಯಂಡ್ ಈಟರೀಸ್ ಅವರು ಓನ್ಲಿ ಟೇಕ್ ಅವೇ ಮತ್ತು ಹೋಮ್ ಡೆಲಿವರಿ ಇರ್ತದೆ. ಅಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ತಿನ್ಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವತ್ತು ವೀಕೆಂಡ್ ಕರ್ಫ್ಯೂ ಇರ್ತದಲ್ಲ ಅವಾಗ, ವೀಕೆಂಡ್ ಫ್ರೈಡೇ ಈವ್ನಿಂಗ್ ಇಂದ ಮಂಡೇ ಮಾರ್ನಿಂಗ್ವರೆಗೆ. ಈಗ ಅದನ್ನು ಎನ್ಶೂರ್ ಮಾಡುವಂಥ ಕೆಲಸ ನಾವು, ನಮ್ಮ SP ಅವರು, ನಮ್ಮ ತಂಡ, ನಮ್ಮ ಕಾರ್ಪೊರೇಷನ್ ಟೀಮ್ಗಳು ಎಲ್ಲರೂ ಸೇರಿಕೊಂಡು ಈ ಗೈಡ್ಲೈನ್ಸನ್ನು ಎಲ್ಲ ಜನ ಫಾಲೋ ಮಾಡುವಂಗೆ ನಾವು ನೋಡ್ಕೊಳ್ತೇವೆ. ಜನರಲಿ ವಿನಂತಿ ಏನಂತಂದ್ರೆ, ಯಾರೂ ಕೂಡ ಈ ಏನು ಅಸಡ್ಡೆ ಅಥವಾ ಏನಾಗ್ತದಳ ಅನ್ನುವಂತಹ ಉಪೇಕ್ಷೆ ಮನೋಭಾವ ಬೇಡ. ಕೇಸ್ಗಳು ಒಂದೇ ದಿವಸಕ್ಕೆ ಡಬಲ್ ತ್ರಿಬಲ್ ಆಗುವಂತಹ ಕೇಸ್ಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಬೆಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ. ನಿನ್ನೆ ಇದ್ದದ್ದು ಕೇಸ್ ಇವತ್ತು ಸಡನ್ನಾಗಿ ಡಬಲ್. ಆ ಥರದ್ದು ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತೀವಿ, ಹಾಗೆ ಜಾಸ್ತಿ ಆಗ್ತದೆ. ದಯವಿಟ್ಟು ಜನರಲ್ಲಿ ನಾವು ವಿನಂತಿ ಮಾಡೋದೇನಂತಂದರೆ, ಜಾಗೃತಿಯಲ್ಲಿ ತಾವು ಇರಬೇಕು, ಅನವಶ್ಯಕವಾಗಿ ಜನಜಂಗುಳಿಯಲ್ಲಿ ಹೋಗಬಾರ್ದು. ಕೋವಿಡ್ ಗೈಡ್ಲೈನ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಇಡೀ ಜಿಲ್ಲೆಯ ಜನತೆಯಲ್ಲಿ ನಾನು SP ಅವರು, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ, ಸಂಸದರ, ಶಾಸಕರ ಪರವಾಗಿ ತಮಗೆ ನಾವು ವಿನಂತಿ ಮಾಡ್ತೀವಿ. ನಾವು ರ್ಯಾಲಿ, ಧರ್ನಾ, ಪ್ರೊಟೆಸ್ಟು ಇದಕ್ಕೆ ಅವಕಾಶ ಇಲ್ಲ. ಥ್ರೂ ಔಟ್ ದ ವೀಕೆಂಡ್ ಅಂತಾನೆ ಅಲ್ಲ, ಥ್ರೂ ಔಟ್ ದ ವೀಕ್ ಯಾವ ಧರ್ನಾ, ರ್ಯಾಲಿ, ಪ್ರೊಟೆಸ್ಟ್ಗೆ ಪರ್ಮಿಷನ್ ಇಲ್ಲ. ಮೊದಲನೇದು ಇದು ವೀಕ್ ಡೇದು ಹೇಳ್ತಾ ಇದ್ದೀನಿ, ವೀಕ್ ಡೇದು ಸೇರಿ. ವೀಕೆಂಡ್ ಸರಿಗೆ ಹೇಳಿದ್ರು, ವೀಕ್ ಡೇದು ಸೇರಿಸಿ ನಾನೀಗ ಹೇಳ್ತಾ ಇರೋದು. ಹಾಗೇನೆ ಮದುವೆಗಳು ಯಾವುದೇ ನಡೀತಿದ್ರು ಕೂಡ 200 ಜನಕ್ಕೆ ಮೀರಿದಂತೆ ಓಪನ್ ಪ್ಲೇಸ್ ಇದ್ದರೆ, 100 ಜನಕ್ಕೆ ಮೀರಿದಂತೆ ಕ್ಲೋಸ್ಡ್ ಪ್ಲೇಸ್ ಆದರೆ, ಕ್ಲೋಸ್ಡ್ ಹಾಲ್ ಆದರೆ 100 ಜನ, ಓಪನ್ ಜಾಗ ಆದರೆ 200 ಜನಕ್ಕೆ ಮೀರಿದಂತೆ ಪರ್ಮಿಷನ್ ಇದೆ ಅಷ್ಟೇ. ಥಿಯೇಟರ್ಸ್ ಎಲ್ಲ ಕೂಡ 50% ಕೆಪಾಸಿಟಿ. ಸಿನಿಮಾ ಹಾಲ್ಗಳು ಎಲ್ಲ ಥಿಯೇಟರ್ಸು 50% ಕೆಪಾಸಿಟಿ. ವೀಕ್ ಡೇನಲ್ಲಿ ರೆಸ್ಟೋರೆಂಟ್ಸು 50% ಸೀಟಿಂಗ್ ಕೆಪಾಸಿಟಿ ಅಷ್ಟು ಮಾತ್ರನೇ ಕೂರಿಸ್ಬೇಕು ವೀಕ್ ಡೇನಲ್ಲಿ. ವೀಕೆಂಡಲ್ಲಂತೂ ಕೂರ್ಸಂಗೇ ಇಲ್ಲ, ಓನ್ಲಿ ಟೇಕ್ ಅವೇ. ವೀಕ್ ಡೇನಲ್ಲಿ 50% ಮಾತ್ರ ಕೂರಿಸ್ಬೇಕು. ಅದನ್ನು ಬಿಟ್ಟು ಮಾಲ್ಸು, ಶಾಪಿಂಗ್ ಕಾಂಪ್ಲೆಕ್ಸಲ್ಲೆಲ್ಲ ಕೂಡ 50% ಕೆಪಾಸಿಟಿ ಇದೆ. ಸ್ವಿಮ್ಮಿಂಗ್ ಪೂಲ್ಸು 50% ಕೆಪಾಸಿಟಿ. ಟೆಂಪಲ್ಸಲ್ಲಿ 50% ಕೆಪಾಸಿಟಿ ಆ್ಯಂಡ್ ಓನ್ಲಿ ದರ್ಶನ ಅಷ್ಟೇ. ಯಾವುದೇ ಸೇವೆಗಳು ಅದು ಯಾವುದು ಅವಕಾಶ ಇಲ್ಲ. 50% ಕೆಪಾಸಿಟಿ. ಆ್ಯಂಡ್ ಅದು ಕೂಡ ಮಾಲ್ಸಲ್ಲೆಲ್ಲ ಎಂಟ್ರ್ ಆಗೋರು ಎಲ್ಲರಿಗೂ RT-PCR ಟೆಸ್ಟ್ ಆಗಿರಬೇಕು ಅನ್ನೋದು ಕೂಡ ಹೇಳುತ್ತೆ. RT-PCR ಟೆಸ್ಟ್ ಆಗಿರೋರಿಗೆ ಮಾತ್ರ, ಸಾರಿ RT-PCR ಟೆಸ್ಟ್ ಅಲ್ಲ, ವ್ಯಾಕ್ಸಿನೇಟೆಡ್ ಆಗಿರಬೇಕು, ಫುಲ್ಲಿ ವ್ಯಾಕ್ಸಿನೇಟ್ ಆಗಿರಬೇಕು, ಅಂದರೆ 2 ಡೋಸು ಆಗಿರಬೇಕು ಅನ್ನೋದು. ಸೊ ಇಷ್ಟು ಗೈಡ್ಲೈನ್ಸ್ ಇದೆ. ಇದ್ರ ಜೊತೆಗೆ ಈಗ ಆ್ಯಸ್ ಅ ಪೊಲೀಸ್ ನಾವು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಹೇಳೋದಾದರೆ, ಆಲ್ರೆಡಿ ಎಲ್ಲ ಆಫೀಸರ್ಸ್ಗೂ ನಾನು ಮೀಟಿಂಗ್ ಮಾಡಿ ಹೇಳಿದ್ದೀವಿ ರಿಗಾರ್ಡಿಂಗ್ ಅವೇರ್ನೆಸ್ ಕ್ರಿಯೇಷನ್. ಸೊ ಎಲ್ಲ ಕಡೆ ಅನೌನ್ಸ್ ಮಾಡೋದಿರ್ಬೋದು, ಮಾಸ್ಕ್ ಹಾಕೊಂಡೇ ಇರೋರ ಮೇಲೆ ಫೈನ್ ಹಾಕೋದ್ರ ಬಗ್ಗೆ ಇರ್ಬೋದು, ಹಾಗೆ ವೈಲೇಷನ್ ಮಾಡೋರ ಮೇಲೆ ಕೇಸ್ ಹಾಕೋದಿರ್ಬೋದು. ಈ ಎಲ್ಲದೂ ಕೂಡ ಆಲ್ರೆಡಿ ಗೈಡ್ಲೈನ್ಸು ಕ್ಲಿಯರ್ ಕಟ್ಟಾಗಿ ಫಾಲೋ ಮಾಡಲಿಕ್ಕೆ ಎಲ್ಲ ಪೊಲೀಸ್ಗೂ ತಿಳಿಸಾಗಿದೆ. ಸೊ ಯಾರೇ ಕೂಡ ವೈಲೇಟ್ ಮಾಡಿದ್ರೆ ಕೇಸು ಆಗುತ್ತೆ, ಮಾಸ್ಕ್ ಹಾಕೊಂಡಿದ್ರೆ ಫೈನು ಆಗುತ್ತೆ. ಈ ಎಲ್ಲ ಕ್ರಮಗಳು ತಗೊಳ್ಳಾಗುತ್ತೆ. ಅವೇರ್ನೆಸ್ ಕ್ರಿಯೇಷನು ಕೂಡ ಮಾಡ್ತಾ ಇದ್ದೀವಿ. ಸ್ಟ್ರಿಕ್ಟಾಗಿ ಸಿಟಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಇವತ್ತಿಂದ. ಸೊ ಸಿಟಿನಲ್ಲಿ ಯಾರ್ಯಾರು ಫಾಲೋ ಮಾಡ್ತಿಲ್ಲ, ಮಾಸ್ಕ್ ಹಾಕೊತಿಲ್ಲ, ಸ್ಟ್ರಿಕ್ಟಾಗಿ ಫೈನ್ ಹಾಕ್ತೀವಿ. ಯಾರಾದರೂ ಜಾಸ್ತಿ ಜನ ಸೇರಿಸಿದ್ರೆ ಕೇಸ್ ಕೂಡ ಮಾಡ್ತೀವಿ. ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಸೊ ಎಲ್ಲರಿಂದ ನಾವು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಈ ಗೈಡ್ಲೈನ್ಸ್ ಫಾಲೋ ಮಾಡಬೇಕೆಲ್ಲರೂ ಕೂಡ. ಅದರ್ವೈಸ್ ಅಕಾರ್ಡಿಂಗ್ಲಿ ದೇ ವಿಲ್ ಫೇಸ್ ದಟ್ ಮ್ಯೂಸಿಕ್. ಅವರು ಫಾಲೋ ಮಾಡದೇ ಇದ್ರೆ ಅದಕ್ಕೆ ತಕ್ಕ ಇದು ಅವ್ರಿಗೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.